ಆದರೂ ಅವ್ರು ಇನ್ಸ್ಟಾಗ್ರಾಮ್ನೆಲ್ಲ ಫಾಲೋ ಮಾಡ್ತಾ ಇರಿ. ಯಾವತ್ತಾದರೂ ಒಂದಿನ ಪೋಸ್ಟ್ ಹಾಕಿದ್ರೆ ಅವಾಗ ಕ್ವೆಶ್ಚನ್ ಮಾಡ್ಬೋದು, ಅವತ್ತು ಕೇಳಿದ್ವಿ ನೀವು ಹೇಳಲಿಲ್ಲ ಅಂತ. ಸೊ ಫಾಲೋ ಮಾಡ್ತಾ ಇರಿ, ಅವಾಗ ಮಾತಾಡೋಣ ಇದ್ರ ಬಗ್ಗೆ. ಸರ್, ಈಗ ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಅಂತ ಅಂದರೆ ಈಗ ಸದ್ಯಕ್ಕೆ ಈಗ ಬಿಗ್ ಬಾಸಿಂದ ಬಂದಿದ್ದೀನಿ. ಈಗ ಏನಿದೆ ಒಂದಷ್ಟು ಇಂಟರ್ವ್ಯೂಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದೆ. ಅದಾದಮೇಲೆ ನೋಡೋಣ ಏನೇನು ಸಿಗುತ್ತೆ ಕೈಗೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋದಿದೆ. ಅಲ್ಲ, ನಾವು ರಜತ್ ಅವ್ರ ವಿಲನ್ನು, ನೀವು ಹೀರೋ ಅಂತೆಲ್ಲ ನಾವುಗಳೇ ಅಂದ್ಕೊತಾ ಇದ್ದೀವಿ, ನಿಜಾನ? ಡೆಫಿನೆಟ್ಲಿ ಆ ಥರ ಸ್ಕ್ರಿಪ್ಟು ಆ ಥರ ಪ್ರೊಡ್ಯೂಸರ್ ಬಂದರು ಅಂತಂದರೆ ಡೆಫಿನೆಟ್ಲಿ ಮಾಡೋಣ. ರಜತ್ ಜೊತೆಗೂ ವರ್ಕ್ ಮಾಡೋಕ್ಕೇನಾಗಿದೆ, ಯಾಕಂದರೆ ಅವರು ಆ್ಯಕ್ಟಿಂಗಲ್ಲಿ ಸೂಪರ್ ಇದ್ದಾರೆ ಆ್ಯಂಡ್ ಈಸ್ ಫಿಟ್ ಆ್ಯಂಡ್ ಫೈನ್ ಫಾರ್ ಎವ್ರಿಥಿಂಗ್. ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸೂಟ್ ಆಗ್ತಾರೆ. ಡೆಫಿನೆಟಾಗಿ ಬಂತು ಅಂತಂದರೆ ಎಲ್ಲರ ಜೊತೆಗೂ ಮಾಡೋದೆ. ಸರ್, ಹಾಗೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಒಂಥರ ಇವರು ಧನ್ರಾಜ್ ಹೇಳ್ತಾ ಇದ್ರು, ಒಂಥರ ಮಾಯಾಲೋಕ ಆಗ್ಬಿಟ್ಟಿದೆ ನನಗೆ ಎಲ್ಲ ಕಡೆ ಅಂತ. ಫಸ್ಟ್ ಫೀಲಿಂಗ್ ಹೆಂಗಿತ್ತು ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ? ಸೆಲೆಬ್ರೇಷನ್ಸ್ ಹೆಂಗಿತ್ತು? ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ಸು ಅನ್ನೋರು ಏನಿದ್ರು ಆ್ಯಂಡ್ ನನ್ನನ್ನು ಯಾರು ಡೈಲಿ ನೋಡ್ತಾ ಇದ್ರು ಆ್ಯಂಡ್ ನನಗೆ ಅಂತ ಇದ್ದಿದ್ದು ಕ್ಲೋಸ್ ಫ್ರೆಂಡ್ ಸರ್ಕಲ್ಲು, ಅವರೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವರೇ ಗೆದ್ದಿದ್ದ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮೂರಿಂದ ನನ್ನ ಕ್ಲೋಸ್ ಸರ್ಕಲ್ ಬಂದಿದ್ದರು. ಅವರು ನಾವು ಗೆದ್ದಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು, ಕೇಕ್ ಕಟ್ ಮಾಡಿಸಿದ್ರು, ಪಟಾಕಿ ಹೊಡೆದ್ರು. ಇದೆಲ್ಲ ನನಗೆಲ್ಲೋ ಏನು ಅನ್ನಿಸ್ತು ಅಂತಂದರೆ, ನನ್ನ ಈ 120 ದಿನದ ಜರ್ನಿ ನನಗೆಲ್ಲೋ ಕಂಪ್ಲೀಷನ್ ಅಂತ ಅನ್ನಿಸ್ತು. ಸೊ ಇವ್ರಿಗೆಲ್ಲ ಇಷ್ಟ ಆಗೋ ಥರ ನಾನು ಆಡಿದ್ದೀನಿ ಅಂತಂದರೆ, ಸೊ ಎಲ್ಲೋ ಫಸ್ಟ್ ಸರ್ಕಲ್ ನಾವೇನೇ ಕೆಲಸ ಮಾಡಿದ್ರು ಇಷ್ಟ ಆಗಬೇಕಾಗಿರೋದು ಫ್ರೆಂಡ್ಸಿಗೆ. ಆ ಫ್ರೆಂಡ್ಸಿಗೆಲ್ಲೋ ಇಷ್ಟ ಆಯಿತು ಇದು ಗೇಮು. ಎಲ್ಲೋ ನಾನು ಅವ್ರನ್ನ ಮನ್ಸನ್ನು ಗೆದ್ದಿದ್ದೀನಿ ಅಂತ ಅನ್ನಿಸ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ ಇದೆಲ್ಲ ತುಂಬ ಖುಷಿ ಕೊಡ್ತು. ಹಾಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಅಂದರೆ ಈಗ ನಿನ್ನೆಯಿಂದ ತುಂಬ ಟ್ರಾಲ್ ಆಗ್ತಾ ಇರೋದು, ನಿಮ್ಮ ತಾಯಿ ಹನುಮಂತ್ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ. ಅಂದರೆ ಅಫ್ಕೋರ್ಸ್ ಯಾವುದೇ ಮಗನಿಗೆ, ಅಂದರೆ ತಾಯಿಗಾಗಲಿ, ನನ್ನ ಮಗ ವಿನ್ ಆಗಬೇಕು, ಅವನ ಸ್ಟ್ರಗಲ್ಸ್ ಗೊತ್ತಿರುತ್ತೆ, ಅವರು ಎಷ್ಟು ಫೈಟ್ ಮಾಡಿರ್ತಾರೆ ಒಂದು ಪೊಸಿಷನ್ನಿಗೆ ಬರೋದಕ್ಕೆ, ಎಷ್ಟು ಉಪವಾಸ ಇರ್ತಾರೆ, ಎಷ್ಟು ಕಣ್ಣೀರು ಹಾಕಿರ್ತಾರೆ ಅನ್ನೋದು ಒಂದು ತಾಯಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಎತ್ತವ್ರಿಗೆ ಹೆಗಣ ಮುದ್ದು ಅನ್ನಂಗೆ ನಮ್ಮ ಅಮ್ಮಗೆ ನಾನು ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲ ತಾಯಿದಿರ್ಗೂ. ಅಷ್ಟೇ, ಅದರಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಹನುಮಂತು ಗೆಲ್ಲೇಬಾರ್ದು ಅನ್ನೋ ಇಂಟೆನ್ಷನೇ ಇಲ್ಲ, ನಮ್ಮಮ್ಮ ಹೇಳಿಲ್ಲ. ಹನುಮಂತು ಬರೋದಲ್ಲಿ ಬೇರೆ ಯಾರಿಗಾನ ಬಂದು ಅವ್ರ ಮಗನ ಹೆಸರು ಹೇಳ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಯಾರಿಗಾನ ಬಂದಿದ್ರೆ ಖುಷಿಯಾಗಿರೋದು ಅಂತ ಆ ಇಂಟೋನೇಷನ್ಲಿ ಹೇಳಿದ್ದಾರೆ. ಆ್ಯಂಡ್ ನಮ್ಮಮ್ಮಂಗೆ ಹನುಮಂತು ಮೇಲೆ ಏನೋ ಗ್ರಜ್ಜು, ಕೋಪ. ಪಾಪ ಹನುಮಂತು ಯಾರು ಅಂತ ಗೊತ್ತಾಗಿದೆ ನಮ್ಮಮ್ಮಂಗೆ ಬಿಗ್ ಬಾಸಿಗೆ ಬಂದ ಮೇಲೆ. ಸೊ ಇನ್ಫ್ಯಾಕ್ಟ್ ನಮ್ಮಮ್ಮ ನನ್ನನ್ನು ಮಾತಾಡ್ಸೋಕ್ಕಿಂತ ಜಾಸ್ತಿ ಬೇರೆಯವ್ರನ್ನ ಮಾತಾಡ್ಸಿದ್ದೆ ಜಾಸ್ತಿ ಮನೆಗೆ ಬಂದಾಗ. ಸೊ ಎಲ್ಲರ ಹತ್ರ ನನಗೊಂದು ಹಾಡು ಹೇಳು ಅಂತ ಕೇಳಿದ್ರು ಅವನ್ನ. ಸೊ ಅಂಥ ವ್ಯಕ್ತಿ ಅವರು ಹನುಮಂತು ಮೇಲೆ ಏನೋ ಇಟ್ಕೊಂಡು ಏನೋ ಹೇಳಿಲ್ಲ, ನನ್ನ ಮಗ ಬರಬೇಕಾಗಿತ್ತು ಅನ್ನೋ ಇಂಟೆನ್ಷನ್ ಆ ಮಾತು ಹೇಳಿದ್ರು ಅಷ್ಟೇ. ಅದನ್ನು ಬಿಟ್ಟರೆ ಹನುಮಂತಕ್ಕೆ ಸಿಗಲೇಬಾರ್ದು. ಹನುಮಂತು ಈಸ್ ಅ ಗುಡ್ ಗೈ, ಅವನು ಈಸ್ ಡಿಸರ್ವಿಂಗ್ ಫಾರ್ ದ ಕಪ್. ಅವ್ನು ಗೆದ್ದಿದ್ದಾನೆ. ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಯಾಕಂದರೆ 170 ದಿನ ಕಳ್ಕೊಂಬಂದಿರೋದು ನಾನು. ಅವನ ಜೊತೆಗೆ ಹೆಂಗೆ ಆಡಿದ್ದಾನೆ ಏನು ಅಂತ. ಈ ಡಿಸರ್ವ್ ಫಾರ್ ದ ಕಪ್, ಲೈಕ್ ಅವ್ನು ಗೆದ್ದಿದ್ದಾನೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.